ಎಲ್ರಿಗೂ ನಮಸ್ಕಾರ. ತುಂಬಾ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಗೊತ್ತಾಗಿದೆ ನಿಮಗೆ ಸಮಯದ ಅಭಾವ ಇದೆ ಅಂತ. ನಿಮಗಿಂತ ಹೆಚ್ಚಾಗಿ ನನಗೆ ಹೇಗಾಗಿದೆ ಹೇಳ. ಸೊ ಒಂದು ಲವ್ ಸಬ್ಜೆಕ್ಟ್ ಮಾಡಿರೋದ್ರಿಂದ ಇದೆ, ನಾನು ಒಂದು ಪರ್ಸನಲ್ ಒಪಿನಿಯನ್ನ ಹಂಚ್ಕೊತೀನಿ. 2017ರಲ್ಲಿ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಆ ಹುಡುಗಿ ಪ್ರಪೋಸ್ ಮಾಡೋದಕ್ಕೆ ಅಂತ ಇಷ್ಟುದ್ದ ಕವನ, ಕವಿತೆ, ಏನೇನೋ ಒಂದು ಪೇಜೆಲ್ಲ ಬರ್ಕೊಂಡು ಹೋಗಿದ್ದೆ. ಹೋಗಿ ಹೇಳೋಣ ಅನ್ನೋ ವರ್ಷದಲ್ಲಿ ಕಣ್ಣು ಮುಂದೆ ಬರ್ತಿದ್ದಕ್ಕೆ ಎಲ್ಲ ಬರ್ಕೋದೆ. ಇವತ್ತು ಹಂಗೆ ಆಗ್ಬಿಟ್ಟಿದೆ. ಒಂದು 10 ಪಟ್ಟಿಗಳು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು, ಮೀಡಿಯಾದವ್ರು ಒಳ್ಳೆ ಕಂಟೆಂಟ್ ಕೊಡಬೇಕು, ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗಿ ಅವ್ರು ಪಬ್ಲಿಸೈಸ್ ಮಾಡಲಿ ಅಂತೇಳಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲೆಲ್ಲ ಮಾತಾಡೋದು ನೋಡಿ, ಇದೆಲ್ಲ ನೋಡಿ ಸೊ ನನಗೂ ನರ್ವಸ್ನೆಸ್ಸು. ಸೊ ಅದೇ ಪರಿಸ್ಥಿತಿ ಆಗಿದೆ, ಎಲ್ಲ ಮರ್ತು ಬಿಟ್ಟಿದ್ದೀನಿ. ಈಗೆಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ಎಲ್ರ ಬಗ್ಗೆ ನಾನೇನು ಮಾತಾಡಬೇಕಿಲ್ಲ. ಟ್ರೈಲರ್ ಲಾಂಚಲ್ಲಿ ಖಂಡಿತ ಕಾನ್ಫಿಡೆಂಟ್ ಆಗಿ ತುಂಬ ಬೇಗ ನೀವು ಮುಗಿಸ್ಕೊಡ್ತೀವಿ ಪ್ರೆಸ್ ಮೀಟ್ನ. ಈಗ ನಿಮ್ಮ ಕ್ವಶನ್ಸ್ ಏನಿದ್ರು ಕೇಳಿ ಸರ್. ಏನ್ ಸರ್? ಇದಕ್ಕೂ ಮುಂಚೆನೆ ಸರ್, ಇದಕ್ಕೂ ಮುಂಚೆ ಕ್ಷತ್ರಿಯ ಅನ್ನೋ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ, ಚಿರಂಜೀವಿ ಸರ್ಜಾ ಸರ್ದು. ಅದು ಅರ್ಧಕ್ಕೆ ನಿಂತೋಯ್ತು. ಅನಿಲ್ ಮಂಡ್ಯ ಅವ್ರ ಡೈರೆಕ್ಟ್ರು. ಅದಾದ್ಮೇಲೆ ಬುದ್ಧಿವಂತ 2 ಜಯರಾಮ್ ಸರ್ ಡೈರೆಕ್ಟ್ರು, ಉಪೇಂದ್ರ ಸರ್ ಮಾಡಿದ್ದು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಗುರುದೇವ್ ಹೊಯ್ಸಳ KRG ಡಿಸ್ಟ್ರಿಬ್ಯೂಷನ್, ವಿಜಯ್ ಎನ್ ಸರ್ ಡೈರೆಕ್ಟ್ರು, ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೂ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ರೀಸು, ಸಂಗೊಳ್ಳಿ ರಾಯಣ್ಣ ಅದು ಮ್ಯೂಸಿಯಮಿಗೆ ವೀರಭೂಮಿ ಅಂತ ಅನೌನ್ಸ್ ಆಗಿದೆ. ಸೊ ಅಲ್ಲಿ ನೀವು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರ ಡಾಕ್ಯುಮೆಂಟ್ರಿ ಬರುತ್ತೆ. ಸೊ ಅದಕ್ಕೂ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಡಾಕ್ಯುಮೆಂಟ್ರಿಗೆ. ಅದಕ್ಕೂ ಮುಂಚೆ ಒಂದು 3 ವರ್ಷ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ. ಮೈಸೂರು ರಮಾನಂದ್ ಅವ್ರ ಗೆಜ್ಜೆ ರಂಗತಂಡದಲ್ಲಿ ಥಿಯೇಟ್ರಿಂದ ಬಂದಿದ್ದು. ಸೊ ಒಂದು 10 ವರ್ಷದ ಜರ್ನಿ ಸರ್. ಇಲ್ಲಿ ಬಂದು ನಿಂತಿದ್ದೀನಿ. ಸೊ ನನ್ನ 10 ವರ್ಷದಲ್ಲಿ ನಾನು ಏನೇನು ಜೀವನದ ಪಾಠಗಳನ್ನ ಕಲ್ತಿದ್ದೀನಿ, ಸೊ ಏನೇನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಸರ್, ನೀವು ಲವ್ ಸೀಸನ್ ಸಿನಿಮಾ ನೋಡಿ, ಇದರಲ್ಲಿ ಏನೇನು ಪಾತ್ರಗಳು ಬರುತ್ತೆ, ಆ ಪಾತ್ರಗಳಲ್ಲಿ ಏನೇನು ಒಳ್ಳೆತನ ಇದೆ, ಅದು ನಾನು ಹಂಗೆ ಯೋಚನೆ ಮಾಡೋದು, ನಾನು ಹಂಗೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಸಮಾಜನೂ ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನೀವು ಈ ಸಿನಿಮಾನ ನೋಡಿದ್ರೆ ನೀವು ಕೃತ್ರಿಕ ಅರ್ಥ ಆಗ್ತಾರೆ ಸರ್. ಒಂದಷ್ಟು ಅನುಭವಗಳು ಗೊತ್ತಲ್ಲ ಸರ್. ಈಗ ಡೈರೆಕ್ಟ್ರು, ರೈಟರ್ ಅಂದಮೇಲೆ ಸೊ ನಮ್ಮ ಜೀವನದಲ್ಲಿ ನಡೆದಿರುವಂತ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ಅಫ್ಕೋರ್ಸ್ ನಮಗೆ ಫಸ್ಟ್ ಅದೇ ಬರೋದು. ಏನಕ್ಕೆ ಅದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ತುಂಬಾ ಚೆನ್ನಾಗಿ ಅನುಭವಿಸಿರ್ತೀವಿ, ಆ ಭಾವನೆಯಲ್ಲಿ ಬೆಂದಿರ್ತೀವಿ. ಸೊ ಅದನ್ನೇ ನಾವು ಚೆನ್ನಾಗಿ ತುಂಬಾ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಒಂದಷ್ಟು ಎಲಿಮೆಂಟ್ಸ್ ಇದೆ ಅಲ್ಲ ಸರ್, ಪೂರ್ತಿ ಅಲ್ಲ, ಇನ್ನೊಂದಷ್ಟು ಸಿನಿಮಾಗೆ ಹೆಂಗ್ ಬೇಕು ಆ ಕ್ರಿಯೇಟಿವಿಟಿಗೆ, ಆ ಕ್ರಿಯೇಟಿವ್ ಒಂದಷ್ಟು ಟರ್ಮ್ಸ್ಗೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸರ್. ಕಂಪ್ಲೀಟ್ ಇಲ್ಲ, ಒಂದಷ್ಟು. ಇನ್ನು ಮಿಕ್ಕಿದ್ದು ಕೇಳಿದ್ದು, ಓದಿದ್ದು ಇದೆ. ಒಂದು ಮೈನ್ ಪಾಯಿಂಟ್ ಇದೆ, ಚಂದನ ಅವರು ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್ ಮೂಲಕ ಅದು ಹೊರಗಡೆ ಬರುತ್ತೆ. ಸೊ ಅದು ಅಷ್ಟೇ, ಹಿಂಗೆ ಯಾರೊಬ್ರು ಮೀಡಿಯಾ ಪರ್ಸನ್ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದನ್ನ ಕೇಳಿ ನಾನು ಇನ್ಸ್ಪೈರ್ ಆಗಿ ಬರ್ದಿದ್ದು. ಸೊ ಆ ಥರ ಓದಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಈ ಸಿನಿಮಾಲಿ ಇದೆ ಸರ್. ಸೊ ಕೇಳ್ತಿದ್ರೆ ಅವಾಗಿಂದ ಮೀಡಿಯಾ ಪರ್ಸನ್ಸ್ ಲವ್ ಸೀಸನ್ಸ್ ಅಂದ್ರೆ ಏನು ಅಂತ. ಸೊ ನಮ್ಮ ಜೀವನದಲ್ಲಿ ಒಂದು ಪೇಸ್ಗಳು ಬರುತ್ತೆ, ಒಂದಷ್ಟು ಕಾಲಘಟ್ಟಗಳು ಬರುತ್ತೆ. ಸೊ ಅದು ಒಂದೊಂದು ರೀತಿ ಭಾವನೆ, ಒಂದೊಂದು ಅನುಭವನ ಕೊಡುತ್ತೆ. ಸೊ ಅದನ್ನ ಮೆಟಾಫರ್, ಹೋಲಿಕೆಯಲ್ಲಿ ಸೀಸನ್ಸ್ ಅಂತ ಇಟ್ಟಿರೋದಷ್ಟೇ. ಸೊ ಮಳೆಗಾಲನ, ಚಳಿಗಾಲನ ಅಥವಾ ಬೇಸಿಗೆಗಾಲನ ವಿಜೃಂಭಣೆಯಾಗಿ ತೋರಿಸೋದೇನಿಲ್ಲ ನಾವು ಸ್ಕ್ರೀನ್ ಮೇಲೆ. ಬಟ್ ಅದು ಹೇಗೆ ನಿಮ್ಗೆ ಒಂದೊಂದು ಅನುಭವಗಳನ್ನ ಕೊಡುತ್ತೆ ಅನ್ನೋದನ್ನ ಪಾತ್ರಗಳ ಮೂಲಕ, ಹೀರೋಯಿನ್ ಕ್ಯಾರೆಕ್ಟರ್ಗಳ ಮೂಲಕ ನಾನು ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಮತ್ತೆ ಒಂದು ಮೇನ್ ನಾನು ಮಾತಾಡಲೇಬೇಕು. ಸೊ ಇವಾಗ ಪ್ರಪಂಚದಲ್ಲಿ ಏನ್ ದುಬಾರಿ ಅಂತ ಕೇಳಿದ್ರೆ ಚಿನ್ನನೇ ದುಬಾರಿ ಅಂತಾರೆ. ಆದ್ರೆ ಚಿನ್ನ ಅಲ್ಲ, ನಂಬಿಕೆ, ವಿಶ್ವಾಸ, ಮತ್ತೆ ಪ್ರೀತಿ, ಒಳ್ಳೆತನ, ಇದು ತುಂಬಾ ದುಬಾರಿ. ಇದು ನಾವು ಯಾರಲ್ಲೂ ಈಗ ಅಷ್ಟು ಸುಲಭವಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾನು ಒಳ್ಳೆಯವನು, ನಾನು ಒಳ್ಳೆ ರೀತಿ ನಡ್ಕೊಂಡ್ರೆ ನನ್ನ ಡೌಟ್ ಪಡ್ತಾರೆ. ಓ ಇವನೇನ್ ಗುರು ಇಷ್ಟೊಂದು ಒಳ್ಳೆಯವನ, ಹಿಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ. ಒಳ್ಳೆತನನೇ ಜನ ಡೌಟ್ ಅಲ್ಲಿ ನೋಡ್ತಿದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ಒಳ್ಳೆತನ ಈ ಸಮಾಜದಲ್ಲಿ ಕಣ್ಮರೆ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಸೊ ಇಲ್ಲಿ ಅದಾದ್ಮೇಲೆ ಈ ಲವ್ ಟುಡೇ ಮತ್ತೆ ಲವ್ ಮಾಕ್ಟೈಲು, ಏನು ಆ ಲವ್ ಹೆಡ್ಡಿಂಗ್ ಇಟ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದಿದೆ. ಅದಕ್ಕಿಂತ ಒಂದು ವಿಭಿನ್ನವಾಗಿರುವಂಥದ್ದು ನಮ್ಮ ಸಿನಿಮಾ. ಈಗೇನು ಪುಟ್ಟಣ್ಣ ಕಣ್ಗಾಳವರು, ಸಿದ್ಲಿಂಗಯ್ಯ ಅವರೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು, ಒಂದಷ್ಟು ಮತ್ತೆ ಸೋಷಿಯಲ್ ಮೆಸೇಜ್ಗಳನ್ನ ಇಟ್ಕೊಂಡು ಬರೋರು. ಇದನ್ನೆಲ್ಲ ನೋಡಿದಾಗ ನಮಗೂ ಅನಿಸ್ತಿತ್ತು, ಇವಾಗಿನ ಪರಿಸ್ಥಿತಿಲಿ, ಇವಾಗಿನ ಜನರೇಷನ್ ಅಲ್ಲಿ ಆ ಥರದ ಒಂದಷ್ಟು ಸಿನಿಮಾಗಳು ಅಂಶಗಳು ಹಿಡ್ಕೊಂಡು ಬರ್ತಾರೆ, ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಹಿಡ್ಕೊಂಡು ನಾನು ಒಂದಷ್ಟು ದೃಶ್ಯಗಳನ್ನಾಗಿರ್ಬೋದು, ಒಂದಷ್ಟು ಪಾತ್ರಗಳನ್ನಾಗಿರ್ಬೋದು ಬರ್ದಿದ್ದೀನಿ. ಖಂಡಿತ ತುಂಬಾ ಹೈ ಅಂದ್ರೆ ಹೈ ಮಾರಲ್ ವ್ಯಾಲ್ಯೂಸ್ ಇರೋದು. ಯಾರು ಹೇಳಂಗೆ ಇಲ್ಲ ಅವಾಗ ಬರ್ತಿತ್ತು ಇವಾಗ ಬರ್ತಿಲ್ಲ ಅಂತ. ಖಂಡಿತ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅಂದ್ರೆ, ಬದುಕಲ್ಲಿ ವ್ಯಕ್ತಿ ಕಳ್ಕೊತೀವಿ, ವಸ್ತುಗಳನ್ನ ಕಳ್ಕೊತೀವಿ, ಬಟ್ ಬದುಕನ್ನ ಬದುಕೋದಿದೆಯಲ್ಲ ಅದನ್ನ ಯಾರು ಕಳ್ಕೋಬಾರ್ದು. ಸೊ ಅದು ಸಾಕ್ತಾನೆ ಇರಬೇಕು. ಈಗ ಇಷ್ಟು ಏನ್ ಹೇಳಿದೀನಿ ಅಷ್ಟು ಎಲಿಮೆಂಟ್ಸ್ಗಳು ಈ ಸಿನಿಮಾಲಿದೆ ಸರ್.